ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಟಿವಿಯ ಎಲ್ಲ ವೀಕ್ಷಕರಿಗೆ ಕೂಡ ಮನ್ಮಥನಾಮ ಸಂವತ್ಸರ ಯುಗಾದಿ ಹಬ್ಬದ ಶುಭಾಶಯಗಳು. ಅಂದಹಾಗೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಹೌದು, ಯುಗಾದಿ ಹಬ್ಬ ಮತ್ತೆ ಬಂದಿದೆ. ಮತ್ತೆ ಯುಗಾದಿಯ ಸಂಭ್ರಮ ನಮ್ಮದಾಗಿದೆ. ಅಂದಹಾಗೆ ಇವತ್ತು ಈ ಯುಗಾದಿ ಹಬ್ಬದ ವಿಶೇಷ ದಿನ. ಯುಗಾದಿ ಹಬ್ಬದ ಮಹತ್ವ, ಅದರ ಹಿನ್ನೆಲೆ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ ಚೇಪಿ ರಾಮಚಂದ್ರ ಅನಂತ್ ಭಟ್, ಪುರೋಹಿತರು, ಅನಂತ ವೈದಿಕ ಕೇಂದ್ರ ಮತ್ತು ಧಾರ್ಮಿಕ ಪುನರುತ್ಥಾನ ಸೇವಾ ಮಂಡಳಿಯ ನಿರ್ದೇಶಕರು. ಇವರು ಯುಗಾದಿ ಹಬ್ಬದ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಅದರ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾರೆ. ಸೊ ಅವನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋ ಸಮಯ. ಸೊ ನಮಸ್ಕಾರ ಆಚಾರ್ಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತು ಆಚಾರ್ಯರೇ, ಇವತ್ತು ಯುಗಾದಿ ಹಬ್ಬ. ಹಾಗಾಗಿ ನಾನು ಮೊದಲನಾಗಿ ನಿಮ್ಮನ್ನೇನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಯುಗಾದಿ ಹಬ್ಬಗಳಲ್ಲೆಲ್ಲ ಮೊದಲನೇ ಹಬ್ಬ ಆಗಿ ಬರ್ತಾ ಇದೆ ಯುಗಾದಿ. ಸೊ ಈ ಯುಗಾದಿ ಹಬ್ಬದ ಮಹತ್ವ ಏನು? ಪ್ರಥಮವಾಗಿ ಸಮಸ್ತ ವೀಕ್ಷಕರಿಗೆ ಮನ್ಮಥನಾಮ ಸಂವತ್ಸರದ ಶುಭಾಶಯಗಳು. ಅಚಿಂತ್ಯ ವ್ಯಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಮಂಗಲಂ ನಿತ್ಯ ಕಲ್ಯಾಣಂ ಲಕ್ಷ್ಮೀ ಸೌಭಾಗ್ಯವರ್ಧನಂ ಮನೋರಥಂ ಪ್ರಾಪ್ತಿಕರಂ ಪಂಚಾಂಗ ಫಲಮುತ್ತಮಂ. ಮನ್ಮಥನಾಮ ಸಂವತ್ಸರದ ಇಂದಿನ ಶುಭ ದಿನ, ಈ ಯುಗಾದಿಯ ಶುಭ ದಿನ, ನಾವು ಪ್ರಥಮವಾಗಿ ಹೇಳುವಂತಹದ್ದು, ಇಡೀ ನಮ್ಮ ರಾಜ್ಯಾದ್ಯಂತ, ಭಾರತ ದೇಶಾದ್ಯಂತ ಎಲ್ಲ ಕಡೆಯಲ್ಲಿಯೂ ಕೂಡ ಯುಗಾದಿ ಹಬ್ಬ ಅತ್ಯಂತ ವೈಭವದಿಂದ, ಅತ್ಯಂತ ಉತ್ಸಾಹದಿಂದ, ಆನಂದದಿಂದ ಎಲ್ಲರೂ ಆಚರಣೆ ಮಾಡ್ತಾರೆ. ಹಾಗೆ ಯುಗಾದಿಯ ಶುಭ ದಿನ, ಅದರ ಮೊದಲು ನಮ್ಮ ಪೂರ್ವ ತಯಾರಿ ಏನು, ಯಾವ ರೀತಿಯಲ್ಲಿ ನಾವು ಅದನ್ನು ಆಚರಣೆ ಮಾಡಬೇಕು? ಪ್ರಥಮವಾಗಿ ನಾವು ಯುಗಾದಿ ಹಬ್ಬ ಅಂತ ಹೇಳಿದ ಕೂಡಲೇ ಮೊದಲನೇ ದಿನವೇ ನಾವು ತಯಾರಾಗಬೇಕು. ಮಕ್ಕಳಿಗೆ ಹೇಳಬೇಕು, ನಾವು ನಾಳೆ ದಿನ ಯುಗಾದಿ, ಬೆಳಿಗ್ಗೆ ಇಂತಿಷ್ಟು ಗಂಟೆಗೆ ಹೇಳಬೇಕು. ಈ ರೀತಿಯಾಗಿ ಮಂಗಲ ಸ್ನಾನ ಮಾಡಬೇಕು. ಮಂಗಲ ಸ್ನಾನ ಅಂದರೆ ಏನು? ಮಹತ್ವ ಏನು? ತೈಲಾಭ್ಯಂಗ. ಆ ತೈಲವನ್ನು ಪ್ರತಿಯೊಬ್ಬರಿಗೆ ಮನಸ್ಸಲ್ಲಿ ದೀಪಾವಳಿ ದಿನ ಮಾತ್ರ ನಾವು ತೈಲಾಭ್ಯಂಗ ಮಾಡುವುದು ಅಂತ, ಉಳಿದ ದಿನ ತೈಲ ಹಚ್ಚುವಂಥ ಕ್ರಮವೇ ಇಲ್ಲ, ಮಕ್ಕಳಿಗೆ ಬೇಡ. ಆದರೆ ಹಿಂದಿನ ಕ್ರಮ ಇತ್ತು. ವಾರಕ್ಕೆ ಒಂದು ದಿನ, ಪಕ್ಷಕ್ಕೆ ಒಂದು ದಿನ, ಮಾಸಕ್ಕಾದರೂ 1-2 ದಿನ ತೈಲಾಭ್ಯಂಗ ಮಾಡ್ತಿದ್ರು. ಯುಗಾದಿ ದಿನ ತೈಲಾಭ್ಯಂಗ ಮಾಡಿಕೊಂಡು, ಆ ದಿನ ಮಂಗಲ ಸ್ನಾನ ಮಾಡಿಕೊಂಡು, ನಾವು ಪ್ರಾತಃ ಕಾಲದ ಶುಭ ಮುಹೂರ್ತದಲ್ಲಿ ಎಲ್ಲರೂ ತಯಾರಾಗಬೇಕು. ಮಕ್ಕಳಿಗೆ ಹೇಳಬೇಕು, ನಾಳೆ ದಿನ ನೀನು ಮನೆ ಎದುರುಗಡೆ ರಂಗವಲ್ಲಿ ಹಾಕಬೇಕು. ಮತ್ತೊಬ್ಬ ಮಕ್ಕಳಿಗೆ ಹೇಳಬೇಕು, ನಾಳೆ ದಿನ ನೀನು ದ್ವಾರಕ್ಕೆ ಮಾವಿನ ಎಲೆಯನ್ನು ಒಳ್ಳೆ ರೀತಿಯಲ್ಲಿ ಅನುಕೂಲತೆ ಮಾಡಬೇಕು. ಮತ್ತೊಬ್ಬ ಮಕ್ಕಳಿಗೆ ಹೇಳಬೇಕು, ಅಂದರೆ ಮನೆಯಲ್ಲಿ 4-5 ಮತ್ತು ಎಲ್ಲ ನಮ್ಮ ಸಂಸಾರವೇ ಒಟ್ಟಾಗ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಒಂದು ದಿನ ಮೊದಲು ಕೊಟ್ಟಾಗ ಮಾತ್ರ ಆ ಯುಗಾದಿ ಹಬ್ಬಕ್ಕೆ ಇನ್ನೂ ಕೂಡ ಒಂದು ಮಹತ್ವ ಬರ್ತದೆ, ಮೆರುಗು ಬರ್ತದೆ. ಓಕೆ ಆಚಾರ್ಯರೇ, ಇನ್ನೊಂದು ಪ್ರಶ್ನೆ ಏನಂತ ಹೇಳಿದೆ, ನೀವು ಹೇಳಿ ತೋರಣ ಕಟ್ಟುವಂಥದ್ದು, ಆಮೇಲೆ ಇದು ಹೊಸ ಬಟ್ಟೆ ಹಾಕೊಳ್ಳುವಂಥದ್ದು, ದೇವರ ದರ್ಶನ ಮಾಡುವಂಥದ್ದು. ಈ ಶ್ರೀಮುಖ ದರ್ಶನ, ದೇವರ ದರ್ಶನ ಯುಗಾದಿ ದಿನ ಮಾಡೋದ್ರಿಂದ ಏನು ಉಪಯೋಗ, ಅಥವಾ ಅದರ ಫಲ ಏನು, ಯಾವ ರೀತಿ? ಮುಖ್ಯವಾಗಿ ನಾವು ಮಕ್ಕಳಿಗೆ ದಿನವೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ನಮ್ಮಿಂದ ಆಗೋದಿಲ್ಲ. ನಾವು ಅನುಕೂಲ ಇರುವಂತಹ ನಮ್ಮ ರಜಾ ದಿನಗಳಲ್ಲಿ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇವೆ. ಮನೆಯಲ್ಲಿ ವಿಶೇಷವಾಗಿ ದಿನವೂ ಹೂ ಇಟ್ಟು ನಾವು ನಮಸ್ಕಾರ ಮಾಡಿದ್ರು, ಯುಗಾದಿ ದಿನ ತುಂಬ ಹೂಗಳನ್ನು ತರ್ತೇವೆ, ನಾವು ಚಂದ ಅಲಂಕಾರ ಮಾಡ್ತೇವೆ. ಮತ್ತು ಆ ವಸಂತ ಮಾಸ ಆದ್ರಿಂದ ಬೇಕಾದಂಥ ಎಲ್ಲ ಫಲ ಸಿಗ್ತದೆ. ಏನೆಲ್ಲ ಫಲ ಬೇಕು, ಮಾವಿನ ಹಣ್ಣಿನಿಂದ ಆರಂಭವಾಗಿ ಗೇರು ಬೀಜದಿಂದ ಏನೆಲ್ಲ ಆ ಸಮಯದಲ್ಲಿ ಬೇಕು, ಎಲ್ಲವೂ ವಸಂತ ಮಾಸದಲ್ಲಿ ತುಂಬಿ ನಮಗೆ ಸಿಗುವಂತಾಗ್ತದೆ. ಅದನ್ನು ಮೊದಲು ದೇವರಿಗೆ ಅರ್ಪಣೆ ಮಾಡಿಕೊಂಡು, ದೇವರಿಗೆ ಸಮರ್ಪಣೆ ಮಾಡಿಕೊಂಡು, ಮಕ್ಕಳಿಗೆ ಒಂದೊಂದೇ ಬೋಧನೆ ಹೇಳುವಂಥದ್ದು. ನಿನ್ನ ವಿದ್ಯಾಭ್ಯಾಸದಲ್ಲಿ ಹಿಂದಿನ ವರ್ಷ ಈ ರೀತಿ ಆಗಿದೆ, ಈ ಯುಗಾದಿಯಿಂದ ಸಂಕಲ್ಪ ಮಾಡಬೇಕು, ಬೆಳಿಗ್ಗೆ ನಾನು ಬೇಗನೆ ಹೇಳ್ತೇನೆ, ಒಳ್ಳೆಯದಾಗಿ ಓದ್ತೇನೆ ಮತ್ತು ಸಾಧನೆ ಮಾಡ್ತೇನೆ, ದಿನವೂ ಈ ರೀತಿಯಾಗಿ ನಾನು ನಡಿತೇನೆ. ಹಿಂದಿನ ವರ್ಷ ನನ್ನದು ತಪ್ಪಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಹಿಂದೆ ಬಿದ್ದಿರಬಹುದು, ನನ್ನ ವ್ಯವಹಾರದಲ್ಲಿ ನಾನು ಹಿಂದೆ ಬಿದ್ದಿರಬಹುದು, ಅಥವಾ ಗೃಹಿಣಿಯು ಸಂಕಲ್ಪ ಮಾಡಿದಂತಹ ಕಾರ್ಯದಲ್ಲಿ ಏನೇ ಒಂದು ಮಾಡಲಿಕ್ಕೆ ಆಗದೇ ಇರುವಂತಹ ಪಕ್ಷದಲ್ಲಿ ನಾವು ಈ ದಿನ ಒಟ್ಟಾಗಿ ಕೂತ್ಕೊಂಡು
ದೇವರ ಸ್ಮರಣೆ ಮಾಡಿಕೊಂಡು ಒಳ್ಳೆಯ ಕಾರ್ಯಗಳನ್ನು ಈ ಯುಗಾದಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಇಡೀ ವರ್ಷ ಆಚರಣೆ ಮಾಡುವಂತಾಗಬೇಕು. ಈ ವರ್ಷ ನಾವು ಕಾಶಿ ಯಾತ್ರೆ ಹೋಗ್ತೇವೆ, ಈ ವರ್ಷ ನಾವು ಹರಿದ್ವಾರಕ್ಕೆ ಹೋಗ್ತೇವೆ, ಈ ರೀತಿಯಾಗಿ ನಾವು ಸಂಕಲ್ಪ ಮಾಡಬೇಕು. ಇಲ್ದಿದ್ರೆ ನಮ್ಮ ಜೀವನದಲ್ಲಿ ಒಬ್ಬರು ಸಮುದ್ರ ತೀರದಲ್ಲಿ ಹೋದ್ರಂತೆ, ಸ್ನಾನ ಮಾಡದೇ ಇರುವಂತಹ ಸಮಯದಲ್ಲಿ ಒಬ್ಬರು ಬಂದು ಕೇಳಿದ್ರು, ಏನಪ್ಪ ಕೂತ್ಕೊಂಡಿದ್ದೆ ಅಂತ. ಸಮುದ್ರದ ಏನದು ಒಂದು ಅಲೆ ಉಂಟು, ಸ್ವಲ್ಪ ಕಡಿಮೆ ಆಗಲಿ ನಂತರ ನಾನು ಸ್ನಾನ ಮಾಡ್ತೇನೆ ಅಂತ. ಆಗ ಹಿರಿಯರು ಹೇಳಿದರು, ಸಮುದ್ರದ ಅಲೆ ಕಡಿಮೆ ಆಗುವುದಿಲ್ಲ, ನಿನ್ನ ಸ್ನಾನ ಮಾಡಲಿಕ್ಕೂ ಆಗೋದಿಲ್ಲ. ಅಲೆ ಇರುವಾಗಲೇ ನೀನು ಸ್ನಾನ ಮಾಡಬೇಕು. ಹಾಗೆ ಜೀವನದಲ್ಲಿ ನಮಗೆ ಏನೆಲ್ಲ ನಾವು ಸಾಧನೆ ಮಾಡಬೇಕು, ಉದ್ಯೋಗದಲ್ಲಿಯೂ ತಪಸ್ಸು ಮಾಡಬೇಕು, ದೇವತಾ ಕಾರ್ಯದಲ್ಲಿಯೂ ನಾವು ಭಕ್ತಿಯಿಂದ ಆಚರಣೆ ಮಾಡಬೇಕು. ಹಾಗೆ ಪತಿ ಪತ್ನಿ ಮಕ್ಕಳು ಸಹಿತ ಒಂದೊಂದು ವರ್ಷ ಒಂದೊಂದು ಯಾತ್ರೆಗೆ ಹೋಗುವಂತಾಗಬೇಕು. ಇವೆಲ್ಲ ಸಂಕಲ್ಪ ಆ ದಿನ ಮಾಡಬೇಕು, ಯುಗಾದಿ ದಿನ ಆಗಬೇಕು. ಮತ್ತೆ ಆಚಾರ್ಯ, ನಂದು ಇನ್ನೊಂದು ಪ್ರಶ್ನೆ ಇದೆ. ಏನಂತ ಹೇಳಿದ್ರೆ, ನಮ್ದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನಾವು ಜನವರಿ 1ಕ್ಕೆ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಹಿಂದೂ ಸಂಪ್ರದಾಯದ ಪ್ರಕಾರ ಅಥವಾ ಭಾರತೀಯ ಸಂಪ್ರದಾಯದ ಪ್ರಕಾರ ಯುಗಾದಿ ನಮಗೆ ಹೊಸ ವರ್ಷ ಆಗಿರುತ್ತೆ. ಸೊ ಯುಗಾದಿ, ನಮ್ಮ ಭಾರತೀಯ ಸಂಪ್ರದಾಯದ ಯುಗಾದಿಯ ಮಹತ್ವ ಏನು? ಮುಖ್ಯವಾಗಿ ಯುಗಸ್ಯ ಆದಿ, ಯುಗದ ಆದಿ ಯುಗಾದಿ. ಈಗ ನಾವೆಲ್ಲ ಆಚರಣೆ ಮಾಡುವಂತಹದ್ದು ಚಾಂದ್ರಮಾನ ಯುಗಾದಿ. ಚೈತ್ರ ವೈಶಾಖ ಜ್ಯೇಷ್ಠ ಈ ಮಾಸ ಹೇಳ್ತಾ ಹೋದರೆ ಫಾಲ್ಗುಣ ಪರ್ಯಂತ ನಾವು ಮಾಸ ಹೇಳ್ತಾ ಹೋಗ್ತೇವೆ. ಹಾಗೆ ಸೌರಮಾನ ಯುಗಾದಿ ಅಂತುಂಟು, ಅದು ಆಚರಣೆ ಆಗ್ತದೆ. ಆದರೆ ನಾವು ಇವತ್ತಿನ ದಿನ ಆಚರಣೆ ಮಾಡುವಂತಹದ್ದು ಚಾಂದ್ರಮಾನ ಯುಗಾದಿ. ಚೈತ್ರ ಮಾಸದ ಪ್ರಥಮ ದಿನ ಯುಗಸ್ಯ ಆದಿ ಯುಗಾದಿ. ಈ ರೀತಿಯಾಗಿ ನಾವು ಯುಗಾದಿಯನ್ನು ಆಚರಣೆ ಮಾಡಿಕೊಂಡು ಪರಮಾತ್ಮನ ಸೇವೆ ಮಾಡುವಂಥದ್ದು. ಮತ್ತೆ ಆಚಾರ್ಯರೇ, ಆಗಲೇ ನಾನು ಹೇಳಿದೆ, ಹಿರಿಯವರ ಆಶೀರ್ವಾದ ತಗೊಳ್ಬೇಕು ಹಬ್ಬ ಹರಿದಿನ ಅವತ್ತು ಅಂತ. ಸೊ ಯಾಕೆ ಹಿರಿಯರ ಆಶೀರ್ವಾದ ತಗೊಳ್ಬೇಕು ಆ ದಿನಾನೇ? ಮುಖ್ಯವಾಗಿ ಏನಂತ ಹೇಳಿದರೆ, ಮಕ್ಕಳಿಗೆ ನಾವು ಮೊದಲಿಗೆ ಕಲಿಸಬೇಕು, ಪ್ರತಿದಿನವೂ ನಿತ್ಯಾನ್ನಿಕ ಸ್ನಾನ ಆದ ನಂತರ ದೇವರ ಕೋಣೆಗೆ ಬಂದು ದೇವರಿಗೆ ನಮಸ್ಕಾರ ಮಾಡಬೇಕು. ದೇವರಿಗೆ ನಮಸ್ಕಾರ ಮಾಡಿದ ನಂತರ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ನಂತರ ಅವರ ಶಾಲೆಗೆ ಹೊರಡ್ತಾರೆ. ಅವರು ಸಾಯಂಕಾಲ ಪುನಃ ಅವರಿಗೆ ಒಂದು ನಾವು ಅನುಕೂಲತೆ ಮಾಡಿಕೊಡಲೇಬೇಕು. ಎಲ್ಲ ವೀಕ್ಷಕರಿದು ಗಮನವಿಟ್ಟು ಕೇಳಬೇಕು. ಎಲ್ಲ ಮಕ್ಕಳಿಗೆ ಸಾಯಂಕಾಲ ಸಂಜೆ 5:30ರಿಂದ 6 ಅಥವಾ 5ರಿಂದ 6 ಅಥವಾ 6ರಿಂದ 6:30 ಅರ್ಧ ಗಂಟೆಯಾದರೂ ಅವರಿಗೆ ಪ್ರಾಂಗಣದಲ್ಲಿ, ಅಂಗಣ ಅಂತ ಹೇಳ್ತೇವೆ, ಅಲ್ಲಿ ಆಟ ಆಡ್ಲಿಕ್ಕೆ ಬಿಡಬೇಕು. ಅವರಿಗೆ ಈಗಿನ ವಾತಾವರಣದಲ್ಲಿ ಯಾರೂ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಬಿಡುವುದಿಲ್ಲ. ಕಂಪ್ಯೂಟರ್ ಹತ್ರ ಕೂತ್ಕೊಳ್ತಾರೆ, ಟಿವಿ ಹತ್ರ ಕೂತ್ಕೊಳ್ತಾರೆ. ಟಿವಿ ಬೇಕು, ಈಗ ನಾವಿದು ಮಾತಾಡ್ತಾ ಇದ್ದೇವೆ, ಅಂಥ ವಿಷಯ ಕೇಳಲೇಬೇಕು. ಹೊತ್ತು ಪ್ರತಿಯೊಂದು ಸಮಯದಲ್ಲಿಯೂ ಟಿವಿ ನೋಡಿದರೆ ಅವರ ವಿದ್ಯಾಭ್ಯಾಸಕ್ಕೆ ಕಷ್ಟ ಆಗ್ತದೆ. ಅಂತಹ ಸಮಯದಲ್ಲಿ ಅರ್ಧ ಗಂಟೆ ಆಟ, 6 ಗಂಟೆ ಆದ ಕೂಡಲೇ ಪುನಃ ಕೈಕಾಲು ತೊಳೆದು ದೇವರಿಗೆ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡುವಂಥ ಕ್ರಮ ನಮ್ಮ ತಂದೆ ತಾಯಿ ನಮಗೆ ಹೇಳ್ತಿದ್ರು. ಅದನ್ನೇ ನಾವು ಎಲ್ಲಾ ಕಡೆಯಲ್ಲೂ ಪ್ರವಚನ ಕಾರ್ಯಕ್ರಮದಲ್ಲಿ ಹೇಳ್ತೇವೆ. ಬಹುಶಃ ಈಗಿನ ದಿನಗಳಲ್ಲಿ ನಾವು ಅದನ್ನೆಲ್ಲ ಪರಿಪಾಠನೆಲ್ಲ ಭಾರಿ ಕಡಿಮೆ ಆಗಿದೆ. ಮತ್ತು ಹೆಸರು ಹೇಳಿ ನಮಸ್ಕಾರ ಮಾಡುವಂತಾಗಬೇಕು. ಹೆಸರು ಹೇಳಿ, ಅಮ್ಮ ಅಂದರೆ ತಾಯಿ ನಾನು ನಮಸ್ಕಾರ ಮಾಡ್ತೇನೆ, ತಂದೆ ನಮಸ್ಕಾರ ಮಾಡ್ತೇನೆ, ಅಜ್ಜ ನಮಸ್ಕಾರ ಮಾಡ್ತೇನೆ. ಅಜ್ಜನಿಗೂ ಖುಷಿ, ನನ್ನ ಮೊಮ್ಮಗಳು ಬಂದು ಮೊಮ್ಮಗ ಬಂದ ನಮಸ್ಕಾರ ಮಾಡ್ತಾ ಇದ್ದಾನೆ. ಅವರು ಪೇಪರ್ ಓದ್ತಾ ಇದ್ರು, ಬದಿಯನ್ನಿಟ್ಟು ಆ ಮೊಮ್ಮಗನನ್ನು ನೋಡಿ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಕ್ಕಳ ಮತ್ತು ಹಿರಿಯರ ಸಂಪರ್ಕ ಹತ್ರ ಆಗಬೇಕಾದ್ರೆ ಅದರಲ್ಲಿಯೂ ಕೂಡ ಭಾರಿ ಮಹತ್ವ ಉಂಟು. ನಮಸ್ಕಾರಕ್ಕೆ ಪ್ರಾಧಾನ್ಯತೆ ಉಂಟು. ಓಕೆ ಆಚಾರ್ಯರೇ, ಇನ್ನೊಂದು ತುಂಬ ಪ್ರಮುಖವಾದ ಪ್ರಶ್ನೆ, ಸಂದೇಹ, ಬಹುಶಃ ಎಲ್ಲರೂ ಕೇಳಬೇಕು, ಎಲ್ರಿಗೂ ತಿಳ್ಕೊಳ್ಳೋ ಅಂತ ಆಸಕ್ತಿ ಇರುತ್ತೆ. ಏನಂತ ಹೇಳಿದರೆ, ಬೇವು ಇದು ಏನು ಯುಗಾದಿ ಸಂದರ್ಭ ಇನ್ನೊಂದು ಪ್ರಮುಖ ಆಚರಣೆ ಅದೇ ಬೇವು ಬೆಲ್ಲ ಹಂಚ್ಕೊಳ್ಳೋ ಅಂಥದ್ದು, ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳ್ತೀವಿ. ಸೊ ಇದು ಬೇವು ಬೆಲ್ಲ ಯಾಕೆ ಹಂಚ್ತೀವಿ ನಾವು, ಹಿಂದಿನ ಅರ್ಥ ಏನು? ಇದರಲ್ಲಿ ಶ್ಲೋಕದಲ್ಲೇ ಭಾರಿ ಸುಂದರವಾಗಿ ಬರೆದಿದ್ದಾರೆ. ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ ಸಮೃದ್ಧಯೇ ಸರ್ವಾರಿಷ್ಟ ವಿನಾಶಾಯ ಗುಡ ನಿಂಬಕ ಭಕ್ಷಣ. ಬೇವು ಬೆಲ್ಲ ಅಂತ ಹೇಳಿದ ಕೂಡಲೇ ಬೇವು ಕಹಿ 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 ಕಹಿ, ಬೆಲ್ಲ ಅಂದರೆ ಭಾರೀ ಸಿಹಿ. ಮಕ್ಕಳ ಹತ್ರ ನಾವು ತಗೊಂಡು ಹೋದ ಕೂಡಲೇ ಬೇವನ್ನು ಮುಟ್ಟುವುದೇ ಇಲ್ಲ, ಬೆಲ್ಲವನ್ನೇ ತೆಗೆದು ಬಾಯಲ್ಲಿ ಹಾಕೊಳ್ತಾರೆ. ಆವಾಗ ನಾವು ಹೇಳಿಕ್ಕುಂಟು, ಹಾಗಲ್ಲ, ನೀನು ಕೈ ಹಿಡಿಬೇಕು. ಹಿರಿಯರಾದರೂ ಅವರ ಕೈ ಮೇಲೆ ಆದಷ್ಟು ಹೆಚ್ಚು ಬೇವು ಹಾಕಿ ಸ್ವಲ್ಪ ಬೆಲ್ಲ ಹಾಕಬೇಕು, ದೇವರ ನೆನಪು ಮಾಡಬೇಕು, ಸ್ವೀಕಾರ ಮಾಡಬೇಕು. ನನ್ನ ಜೀವನದಲ್ಲಿ ಯಾವಾಗಲೂ ಸಿಹಿಯಾಗಿರಲಿ, ಕಹಿ ಬಂದಾಗ ಕಷ್ಟ ಬಂದಾಗ ಅದನ್ನು ನಿಭಾಯಿಸ್ಕೊಂಡು ಹೋಗುವಂತಹ ಸಾಮರ್ಥ್ಯ ನಮ್ಮದಾಗಲಿ, ಸಿಹಿ ಬಂದಾಗ ಹಂಚಿಕೊಂಡು ಹೋಗುವಂತಹ ಸಾಮರ್ಥ್ಯವೂ ನಮ್ಮ ಹತ್ರ ಇರಲಿ.
ನಾವು ಕಷ್ಟ ಬಂದಾಗಲೂ ಪರಮಾತ್ಮಲ್ಲಿ ಹೇಳಬೇಕು, ಸುಖ ಬಂದಾಗಲೂ ಪರಮಾತ್ಮಲ್ಲಿ ಹೇಳಬೇಕು. ಆವಾಗ ಮಾತ್ರ ಅದಕ್ಕೆ ವಿಶೇಷವಾದ ಅರ್ಥ. ಅದಕ್ಕೋಸ್ಕರ ಸಿಹಿ ಕಹಿ ಎರಡೂ ಜೀವನದಲ್ಲಿ ಬರುವಂತಹದ್ದು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗು ಎಂಬುವಂತಹ ಒಂದು ಅತೀ ಶ್ರೇಷ್ಠವಾದ ಸಂದೇಶ ಆ ಬೇವು ಬೆಲ್ಲ ಸ್ವೀಕಾರ ಮಾಡೋದ್ರಲ್ಲಿ ಉಂಟು. ಹಾಗಾಗಿ ಯುಗಾದಿ ಅಂತ ಹೇಳಿದ ಒಂದು ಪಾಠ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕಷ್ಟ ಸುಖ ಬಂದ್ರೆ ಸರಿ ಸಮಾನವಾಗಿ ಸ್ವೀಕರಣೆ ಮಾಡಬೇಕು ಅನ್ನೋ ಒಂದು ಪಾಠ. ಸೊ ಆಚಾರ್ಯರ ಅಂದಾಗೆ ಮತ್ತೆ ಬೇರೆ ಯಾವ ರೀತಿ ಆಚರಣೆಗಳು ಯುಗಾದಿಯಲ್ಲಿ ಇರುತ್ತೆ? ಸ್ನಾನ, ದೇವರ ಆಶೀರ್ವಾದ ತಗೊಳ್ಳುವಂಥದ್ದು, ಹಿರಿಯರ ಆಶೀರ್ವಾದ, ನಂತರ ಬೇರೆ ಯಾವ ಆಚರಣೆಗಳು? ಮುಖ್ಯವಾಗಿ ಅದರಲ್ಲಿ ವಸ್ತ್ರಾಜೋಪಚಾರ ಇಡ್ತೇವೆ. ವಸ್ತ್ರವನ್ನು ಇಟ್ಟು ಪರಮಾತ್ಮನಿಗೆ ಅರ್ಪಣೆ ಮಾಡ್ತೇವೆ. ಈಗ ಹಿಂದಿನಿಂದಲೂ ನಿಮಗೂ ನಮಗೂ ಎಲ್ಲರಿಗೂ ಗೊತ್ತುಂಟು, ಹೊಸ ಒಂದು ವಾಹನ ತಂದೆವು, ಹೊಸ ಒಂದು ಮನೆ ಕಟ್ಟಿದೆವು, ಹೊಸದು ಒಂದು ಆಭರಣ ತಂದೆವು, ದೇವರ ಹತ್ರ ಇಡ್ತೇವೆ. ನಾವು ದೇವರ ದೃಷ್ಟಿ ಆ ಒಂದು ವಾಹನದ ಮೇಲೆ, ದೇವರ ಪ್ರಸಾದ ಹಚ್ಚಿ ನಾವು ವಾಹನ ಬಿಡ್ತೇವೆ. ವಸ್ತ್ರ ತಂದು ದೇವರ ಸನ್ನಿಧಿಯಲ್ಲಿ ಇಟ್ಟು ದೇವರ ಪ್ರಸಾದ ಹಚ್ಚಿ ಧಾರಣೆ ಮಾಡ್ತೇವೆ. ಆಭರಣವನ್ನು ನಾವು ದೇವರ ಸನ್ನಿಧಾನದಲ್ಲಿ ಇಟ್ಟು ದೇವರ ದೃಷ್ಟಿ ಬೀಳಬೇಕು, ನಂತರ ನಾವು ಧಾರಣೆ ಮಾಡಬೇಕು. ಯಾವುದೇ ಒಂದು ದೋಷ ಇದ್ರೂ ಪರಿಹಾರ ಆಗ್ತದೆ ಅಂತ. ಹಿಂದೆ ಮಕ್ಕಳಿಗೆ ವರ್ಷದಲ್ಲಿ 2 ಸಮಯದಲ್ಲಿ ಮಾತ್ರ ಹೊಸ ವಸ್ತ್ರ ಸಿಗುವಂತಹದ್ದು. ಇದು ಎಲ್ಲರೂ ವೀಕ್ಷಕರು ನೆನಪಲ್ಲಿ ಇಟ್ಕೊಳ್ಬೇಕು. ಈಗ ನಮಗೆ ಯಾವಾಗ ಬೇಕು ಆವಾಗ ಅಂಗಡಿ ಹೋಗ್ತೇವೆ, ತಗೊಂಡು ಬರ್ತೇವೆ, ಹಾಕೊಳ್ತೇವೆ. ಆದರೆ ಹಿಂದೆ ನಮ್ಮ ಅಂದರೆ 30 ವರ್ಷದ ಹಿಂದಿನ ಮಾತು ಹೇಳುವಂತಹದ್ದು, ವರ್ಷಕ್ಕೆ 2 ಸಲ ಮಾತ್ರ, ಒಂದು ದೀಪಾವಳಿಗೆ ಮತ್ತೊಂದು ಯುಗಾದಿ, 2 ಸಲ ಹೊಸ ಬಟ್ಟೆ ಸಿಕ್ಕಿದ್ರೆ ಎಷ್ಟು ಜಾಗ್ರತೆ ಅಂತ ಹೇಳಿದರೆ, ಮದುವೆ ಮಂಗಲ ಕಾರ್ಯಕ್ಕೆ ಹೋಗುವಾಗ ಅದನ್ನು ಹಾಕ್ಕೊಂಡು ಬಂದು ಕೂಡಲೇ ಜಾಗ್ರತೆಯಾಗಿ ತೆಗೆದಿಟ್ಟು ಪುನಃ ಮತ್ತೊಂದು ಶುಭ ಕಾರ್ಯಕ್ಕೆ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ, ಪ್ರವಾಸಕ್ಕೆ ಹೋಗುವಾಗ ಅದನ್ನು ಹಾಕಬೇಕು ಎಂಬ ಜಾಗ್ರತೆ ನಮ್ಮಲ್ಲಿತ್ತು. ಈಗ ಎಷ್ಟು ಬೇಕು ಅಷ್ಟು ಅನಾವಶ್ಯಕವಾಗಿ ಒಬ್ಬೊಬ್ಬರ ಹತ್ರ 25-30 ವಸ್ತ್ರಧಾರಣೆಗೆ ಅನುಕೂಲ ಆಗ್ತದೆ. ಅಂದರೆ ನಾನು ಹೇಳುವಂತಹದ್ದು ಅನಾವಶ್ಯಕ ವ್ಯರ್ಥ ಆಗಬಾರದು, ಜಾಗ್ರತೆಯಾಗಿ ನಾವು ಅನುಕೂಲತೆ ಮಾಡಬೇಕು. ಮತ್ತು ಎರಡನೇದಾಗಿ ದೇವರ ಸನ್ನಿಧಾನದಲ್ಲಿ ಇಟ್ಟು ದೇವರ ಅರ್ಚನೆ ಮಾಡಿಕೊಂಡು ದೇವರ ಪ್ರಸಾದ ಹಚ್ಚಿ ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು ಹಿರಿಯರಿಂದ ನಾವು ಸ್ವೀಕಾರ ಮಾಡಿಕೊಂಡು ಅದನ್ನು ನಾವು ಧಾರಣೆ ಮಾಡುವಂತಹದ್ದು ಈ ಒಂದು ನೂತನ ಅರ್ಥಾತ್ ಯುಗಾದಿಗೆ ಈ ವಸ್ತ್ರಕ್ಕೆ ಮಹತ್ವ ಭಾರಿ ವಿಶೇಷ. ಎರಡನೇದಾಗಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಎಲ್ಲರಿಗೂ ಗೊತ್ತುಂಟು, ಏನೇನು ಪದಾರ್ಥ ಮಾಡ್ತಾರೆ ಅಂತ. ಆ ದಿನ ವಿಶೇಷವಾಗಿ ನಾವು ಸಿಹಿ ಅಡುಗೆ ಮಾಡ್ತಾರೆ, ಗೇರು ಬೀಜ ಎಲ್ಲ ಹಾಕಿ ಅದಕ್ಕೆ ಬೇಕಾದಂಥ ಒಂದು ಪಲ್ಯ ಮಾಡ್ತಾರೆ. ಮತ್ತು ಪರಮಾತ್ಮನಿಗೆ ಪಾನಕ, ಪಚಡಿ ಅಂತ ಹೇಳ್ತೇವೆ ನಾವು. ಅಂದರೆ ಮಾವಿನ ಕಾಯಿಯನ್ನು ಒಳ್ಳೆಯದಾಗಿ ಅನುಕೂಲತೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥದ್ದೆಲ್ಲ ಹಾಕ್ಕೊಂಡು ತುಂಬ ರುಚಿಕರವಾಗಿ. ಯಾಕಂತ ಹೇಳಿದರೆ ಶಕೆ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ನಾವು ಪೇಟೆ ಹೋಗಿ ಬರುವಾಗಲೇ ಹೇಳ್ತೇವೆ, ದೇಹ ದಣಿವು, ದೇಹದಲ್ಲಿ ಇರುವಂತಹ ಖನಿಜ ಸತ್ವ ಕಡಿಮೆ ಆಗ್ತಾ ಹೋಗ್ತದೆ. ಅಂತಹ ಸಮಯದಲ್ಲಿ ಈ ಪಾನಕ ಮತ್ತು ಈ ಪಚಡಿ ಮತ್ತು ಕೊಡ್ತದೆ. ಅಷ್ಟು ವಿಶೇಷ ಹಿರಿಯರು ಮಾಡಿಟ್ಟಿದ್ದಾರೆ. ಅದನ್ನು ನಾವು ಆಚರಣೆ ನಮ್ಮ ಮನಸ್ಸಲ್ಲಿ ಏನು ಗೊತ್ತುಂಟ, ಯುಗಾದಿ ದಿನ ಮಾಡಿದ್ರೆ ಸಾಕು ಅಂತ. ಯುಗಾದಿ ದಿನ ಮಾತ್ರ ಅಲ್ಲ, ಚೈತ್ರ ಮತ್ತು ವೈಶಾಖ ಮಾಸದ ಏಪ್ರಿಲ್ ಮತ್ತು ಮೇ ತಿಂಗಳ 2 ಮಾಸದಲ್ಲಿಯೂ ಪ್ರತಿದಿನವೂ ಪಾನಕ ಮಾಡಿ, ಪ್ರತಿದಿನವೂ ಸ್ವಲ್ಪ ಪಚಡಿ ಮಾಡಿ, ಬೇಕಾದಂಥ ಅದಕ್ಕೆ ಕೋಸಂಬರಿ ಮಾಡಿ ಸ್ವೀಕಾರ ಮಾಡಿ, ಅದರ ಉಲ್ಲಾಸ ನೋಡಿ, ಸಂತೋಷ ನೋಡಿ ಮಕ್ಕಳು ಕೂಡ ತುಂಬ ತೃಪ್ತಿಯಿಂದ ಸ್ವೀಕಾರ ಮಾಡ್ತಾರೆ. ಇವಾಗ ಅದು ಯುಗಾದಿ ಬಂದ ದಿನ, ಯುಗಾದಿ ಅಂದರೆ ಯುಗದ ಆರಂಭ, ಇದು ಯುಗಾದಿ. ಸೊ ಹಾಗಾಗಿ ಆ ದಿನ ಕುಟುಂಬದವರು ಕುಳಿತು ಪಂಚಾಂಗವನ್ನ ಓದಿಸಬೇಕು ಅಂತ ಒಂದು ಪರಿಪಾಠ ಇತ್ತು ಹಿಂದೆ. ಕುಟುಂಬದವರೆಲ್ಲ ಒಂದು ಕಡೆ ಸೇರ್ಕೊಂಡು ಯಾರ ಕುಟುಂಬದ ಮುಖ್ಯಸ್ಥರು ಅಥವಾ ಕುಟುಂಬದ ಪುರೋಹಿತರು ಅಂತ ಇರ್ತಾರೆ, ಅವರು ಪಂಚಾಂಗ ಓದಿ ಹೇಳ್ತಾರೆ. ಸೊ ಅದರಿಂದ ಕುಟುಂಬ ಕೇಳೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇದ್ರ ಹಿಂದೆ ಏನಿದೆ? ಇದರ ನಿಮ್ಮ ಬಾಯಿಂದ ಜಾತಕ ಅಂತ ಬಂತು, ಅದು ಕೂಡ ಸತ್ಯ. ಪಂಚಾಂಗದೊಟ್ಟಿಗೆ ನಾವು ನಮ್ಮ ಮಕ್ಕಳ ಜಾತಕವನ್ನು ಕೂಡ ನಾವು ವೈದಿಕರ ಹತ್ರ ತೋರಿಸ್ತಿದ್ದೆವು. ಈಗ 18 ವರ್ಷ ತುಂಬಿದೆ, ಮಂಗಲ ಕಾರ್ಯಕ್ಕೆ ನಾವು ಹೇಗೆ ಮಗಳ ಜಾತಕವನ್ನು ಅನುಕೂಲತೆ ಮಾಡಬಹುದಾ, ಮಗನ ಜಾತಕವನ್ನು ನೆಂಟಸಿಗೆ ಕೊಡಕ್ಕೆ ಅನುಕೂಲತೆ ಮಾಡಬಹುದಾ, ಆ ದಿವಸ ಕೇಳ್ತಿದ್ರು. ಆ ಪಂಚಾಂಗ ಶ್ರವಣ ದಿನ ಎಲ್ಲ ಕುಟುಂಬ ಹಿರಿಯರು ಎಲ್ಲ ಸೇರ್ತಾರೆ, ಸಹೋದರರು ಸೇರ್ತಾರೆ, ಅವರ ಧರ್ಮಪತ್ನಿ, ಅವರ ಮಕ್ಕಳು, ಒಂದು ಮನೆಯಲ್ಲಿ 30-40 ಜನ ಒಟ್ಟಾಗ್ತಾರೆ. ಆ ದಿನ ಪಂಚಾಂಗ ಶ್ರವಣ ಮಾಡುವಂತಹ ಸಮಯದಲ್ಲಿ ನಾವು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಪಂಚಾಂಗ ಶ್ರವಣ ಅಂತ ಹೇಳಿದರೆ ಎಲ್ಲವೂ ಅದರಲ್ಲಿ ಬರಬೇಕು. ನಾನು ಆರಂಭದಲ್ಲೇ ಒಂದು ಶ್ಲೋಕ ಹೇಳಿದ್ದೇನೆ, ಅಚಿಂತ್ಯ ವ್ಯಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೆ. ಹಾಗೆ
ಪರಮಾತ್ಮನ ಅತ್ಯಂತ ಶ್ರೇಷ್ಠವಾದ ಪಂಚಾಂಗ ಶ್ರವಣ ಮೂಲಕ ನಾವೆಲ್ಲ ಶ್ರವಣ ಮಾಡಿಕೊಂಡು ರಾಜ, ಮಂತ್ರಿ ಮತ್ತು ಸೇನಾಪತಿ ಈ ಎಲ್ಲವೂ ವಿಚಾರದಲ್ಲಿ ಬರ್ತದೆ. ಅದರೊಂದಿಗೆ ವಿಶೇಷವಾಗಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ತಿಥೇಶ್ಚ ಶ್ರಿಯಮಾಪ್ನೋತಿ, ತಿಥಿಯನ್ನು ಕೇಳಿದೆವು, ಶ್ರಿಯ ಎಲ್ಲ ರೀತಿಯಲ್ಲಿ ವೃದ್ಧಿ. ವಾರಾತ್ ಆಯುಷ್ಯವರ್ಧನಂ, ವಾರವನ್ನು ಕೇಳಿದೆವು, ನಮ್ಮ ಆಯುಷ್ಯ ವೃದ್ಧಿ ಆಯಿತು. ಯೋಗಾತ್ ರೋಗ ನಿವಾರಣ, ಕರ್ಣಾತ್ ಕಾರ್ಯಸಿದ್ಧಿಂಚ, ಕರ್ಣವನ್ನು ಕೇಳಿದೆವು, ನಮ್ಮ ಕಾರ್ಯಸಿದ್ಧಿ. ಯೋಗವನ್ನು ಕೇಳಿದೆವು, ನಮ್ಮ ರೋಗ ನಿವೃತ್ತಿ. ಹಾಗೆ ತಿಥೇಶ್ಚ ಶ್ರಿಯಮಾಪ್ನೋತಿ, ವಾರಾತ್ ಆಯುಷ್ಯವರ್ಧನಂ, ನಕ್ಷತ್ರಾಧರತೆ ಪಾಪಂ, ಯೋಗಾತ್ ರೋಗ ನಿವಾರಣಂ, ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ. ಈ ಪಂಚಾಂಗ ಶ್ರವಣ ಒಂದು ಯುಗಾದಿನ ಮಾತ್ರ ಅಲ್ಲ, ಪ್ರತಿದಿನವೂ ಮಾಡಬೇಕು. ಪ್ರತಿದಿನವೂ ಮಾಡಿದಾಗ ಗಂಗಾ ಸ್ನಾನ ಮಾಡಿದಂತಹ ಫಲ ಆ ಕುಟುಂಬಕ್ಕೆ, ಸದಸ್ಯರಿಗೆ, ಎಲ್ಲರಿಗೂ ಆಗ್ತದೆ. ತುಂಬ ಖುಷಿ ಆಗ್ತಿದೆ ಆಚಾರ್ಯರು, ಯಾಕಂದರೆ ತುಂಬ ವಿಶೇಷವಾದ ಅರ್ಥ ಇದೆ ನೀವು ಹೇಳಿರೋ. ಅದು ಪಂಚಾಂಗ ಶ್ರವಣ ಮಾಡೋದು ಎಂಥ ಒಂದು ಒಳ್ಳೆ ಅರ್ಥ ಇದೆ. ತುಂಬ ಖುಷಿ ಆಯಿತು ಕೇಳಿಬಿಟ್ಟು. ಆಮೇಲೆ ಆಚಾರ್ಯರೇ, ಮತ್ತು ಈ ಸರಿಯ ಯುಗಾದಿ ಇದೆಲ್ಲ, ಸೊ ಈ ವರ್ಷದಲ್ಲಿ ಯಾವ ರೀತಿ ಪಂಚಾಂಗದಲ್ಲಿ ಯಾವ ಫಲ ಇದೆ, ಹೇಗಿದೆ? ಮುಖ್ಯವಾಗಿ ಈ ಪಂಚಾಂಗದ ನಾವು ಫಲವನ್ನು ಹೇಳುವಂತಹ ಸಮಯದಲ್ಲಿ ತುಂಬ ವಿಚಾರಗಳು ಬರ್ತದೆ. ಅರ್ಧ ಗಂಟೆ ಅಲ್ಲ, 1 ಗಂಟೆ ಅಲ್ಲ, 2 ಗಂಟೆ ಹೇಳಿದ್ದರೂ ಪಂಚಾಂಗ ಶ್ರವಣದ ವಿಶೇಷತೆ ಉಂಟು. ರಾಶಿ ಫಲ ಉಂಟು, ನಕ್ಷತ್ರ ಫಲ ಉಂಟು. ಆದರೆ ನಾನು ಒಂದು ಸಂಕ್ಷಿಪ್ತವಾಗಿ ಒಂದೇ ಮಾತಲ್ಲಿ ಹೇಳ್ತೇನೆ. ಈ ಮನ್ಮಥನಾಮ ಸಂವತ್ಸರದ ರಾಜ ಶನಿ. ಹಾಗೆ ಪರಮಾತ್ಮನ ಅತ್ಯಂತ ಶ್ರೇಷ್ಠವಾದ ಹೆಸರು ಕೂಡ ಈ ಮನ್ಮಥ ಅಂತ ಬಂದಿದೆ. ನಾವು ಹೇಳ್ತೇವೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವನ್ನು ದೂರ ಮಾಡುವಂತಹ ಶಕ್ತಿ ಪರಮಾತ್ಮನಲ್ಲಿ ಉಂಟು. ಹಾಗೆ ಈ ಸಂವತ್ಸರದ ಆರಂಭದಲ್ಲಿ ಪ್ರತಿಯೊಬ್ಬರು ಇಡೀ ಸಂವತ್ಸರದ ಫಲವನ್ನು ಕೇಳುವಂತಾಗಬೇಕು. ಇವತ್ತು ನಾನು ಪಂಚಾಂಗದ ಬಗ್ಗೆ ಮಾತ್ರ ಹೇಳಿದ್ದೇನೆ. ತಾವು ಇಡೀ ಆ 2 ಪುಟವನ್ನು ಓದಿ ಪರಮಾತ್ಮನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಇಡೀ ಈ ಸಂವತ್ಸರ ಶುಭವಾಗಬೇಕು. ಚೈತ್ರಾದಿ ಪಾಲ್ಗುಣ ಪರ್ಯಂತ ನಡೆಯುವಂತಹ ಎಲ್ಲ ಹಬ್ಬ ಹರಿದಿನಗಳು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಆಚರಣೆ ಮಾಡುವಂತಾಗಬೇಕು. ಎರಡನೇದಾಗಿ ಒಂದು ಸಂಕಲ್ಪ ಮಾಡಬೇಕು. ಪ್ರತಿ ವರ್ಷ ನಾವು ಕುಲದೇವಸ್ಥಾನಕ್ಕೆ ಭೇಟಿ ಮಾಡ್ತೇವೆ, ಇಷ್ಟದೇವರ ಭೇಟಿ ಮಾಡ್ತೇವೆ, ನಾಗದೇವರ ಭೇಟಿ ಮಾಡ್ತೇವೆ. ನಮ್ಮ ಹಿರಿಯರ ಮನೆಗೆ ಹೋಗಿ ಹಿರಿಯರ ಹತ್ರ ನಾವು ಆಶೀರ್ವಾದ ಪಡೆದು ಅವರ ಮಾರ್ಗದರ್ಶನ ಪಡಿತೇವೆ. ನಮ್ಮ ಧರ್ಮಾಚಾರ್ಯರು, ಗುರುವರಿಯರ ಪೂಜ್ಯ ಸ್ಥಾನದಲ್ಲಿ ನಾವು ಹೋಗಿ ತಲುಪಿ ಅಲ್ಲಿ ವಿಶೇಷವಾಗಿ ಗುರುಪೂಜನೆ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಬೇಕು. ಇವೆಲ್ಲವೂ ನಾವು ವರ್ಷಕ್ಕೆ ವರ್ಷ ಮಾಡ್ತಾ ಇರಬೇಕು. ಇದನ್ನೇ ಈಗ ನಾವು ನಮ್ಮ ಮಕ್ಕಳಿಗೆ ಹೇಳದೆ ಅದು ಕಡಿಮೆ ಆಗ್ತಾ ಉಂಟು. ಮಕ್ಕಳಿಗೆ ಕಷ್ಟ ಆಗ್ತದೆ ಅಂತ ನಾಗಬನಕ್ಕೆ ಹೋಗುವಾಗ ಕರ್ಕೊಂಡು ಹೋಗೋದಿಲ್ಲ. ಮೂಲ ನಾಗಬನೆಯಲ್ಲಿ ಮಕ್ಕಳಿಗೆ ಗೊತ್ತಿಲ್ಲ. ಈ ರೀತಿಯಾಗಿ ನಮ್ಮಿಂದ ತೊಂದರೆ ಆಗುವಂಥದ್ದು ಇವತ್ತು ವೀಕ್ಷಕರಿಗೆ ಈ TV ಮೂಲಕ ಪುನಃ ನಿಮ್ಮ ಹತ್ರ ಒಂದು ತಿಳಿಯಪಡಿಸುವಂಥದ್ದು. ನಮ್ಮ ಕುಲದೇವರು, ಇಷ್ಟದೇವರು, ಗ್ರಾಮದೇವರು, ಹಿರಿಯರು ಈ ರೀತಿಯಾಗಿ ನಾವು ಮಕ್ಕಳ ಹತ್ರ ಹೇಳ್ತಾ ಇದ್ದರೆ ಮಾತ್ರ ಈ ಒಂದು ಮನ್ಮಥನಾಮ ಸಂವತ್ಸರದ ಈ ಯುಗಾದಿ ದಿನ ನಾವು ಶ್ರವಣ ಮಾಡಿದ್ದಂಥದ್ದು ನಾಗಜನರಿಗೆ ಹೇಳುವಂತಾಗ್ತದೆ. ಹಾಗೆ ಎಲ್ಲರಿಗೂ ಪರಮಾತ್ಮನ ಅನುಗ್ರಹ ಸಿಗಲಿ ಎಂಬ ಈ ಪಂಚಾಂಗ ಶ್ರವಣದ ಒಂದು ಸಂಕ್ಷಿಪ್ತವಾದ ವಿಚಾರ ಹೇಳಿ ಪರಮಾತ್ಮನ ಅನುಗ್ರಹ ಸಿಗಲಿ ಎಂಬ ಮಾತನ್ನು ಈ ಸಮಯದಲ್ಲಿ ಹೇಳ್ತೇನೆ. ಖಂಡಿತ ಆಚಾರ್ಯರೇ, ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ಕೇಳಲಿಕ್ಕೆ ಇಷ್ಟ ಅಂದರೆ, ಬಹುಶಃ ಪ್ರತಿಯೊಂದು ಫಲಗಳನ್ನ ಈ ಸಂದರ್ಭ ನಾವು ನಿಮ್ಮಿಂದ ತಿಳ್ಕೊಳ್ಳೋಕ್ಕಾಗಲಿಕ್ಕಿಲ್ಲ, ಯಾಕಂದರೆ ಸಮಯದ ಅಭಾವದಿಂದಾಗಿ. ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಈ ವರ್ಷ, ಈ ಯುಗ, ಈ ಒಂದು ವರ್ಷ ಅಂತೇನಿದೆ, ನಮ್ಮ ಜನತೆಗೆ ಶುಭ ಫಲ ಇದೆ ಅಥವಾ ಅಶುಭ ಫಲ ಇದೆ, ಯಾವ ರೀತಿ? ನಿಜವಾಗಿಯೂ ಪ್ರತಿ ಒಂದು ಸಂವತ್ಸರವು ಕಷ್ಟ ಮತ್ತು ಸುಖ ಎರಡೂ ಬೆರ್ತಿರ್ತದೆ. ಓಕೆ. ಒಂದೊಂದು ಸಮಯದಲ್ಲಿ ನಾವು ಹೇಳ್ತೇವೆ ತೈಲಕ್ಕೆ ಅತ್ಯಂತ ಮೌಲ್ಯ ತುಂಬ ಹೆಚ್ಚಾಗ್ತದೆ ಅಂತ. ಒಂದೊಂದು ಸಂವತ್ಸರದಲ್ಲಿ ಧಾನ್ಯಕ್ಕೆ ಹೆಚ್ಚು ಮೌಲ್ಯ ಆಗ್ತದೆ. ಮತ್ತು ವಿಶೇಷವಾಗಿ ಈ ಹಿಂದೆ ಕೂಡ ತಾವು ಕೇಳಿರ್ಬೋದು, ನಾವು ಮಳೆ ಅಂತ ಹೇಳುವಾಗ ಅತಿವೃಷ್ಟಿಯಾದರೂ ಕಷ್ಟ, ಅನಾವೃಷ್ಟಿಯಾದರೂ ಕಷ್ಟ, ಸುವೃಷ್ಟಿಯಾಗಬೇಕಂತ ನಮ್ಮ ಪ್ರಾರ್ಥನೆ ಸಲ್ಲಿಸಬೇಕು. ನಾವು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯನ ಮಾರ್ಗೇಣ ಮಹಿಂ ಮಹಿಷ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಪರಮಾತ್ಮನ ಪರಿಪೂರ್ಣ ಅನುಗ್ರಹ ಈ ಶ್ಲೋಕದಲ್ಲಿ ಉಂಟು.
ಎಲ್ಲರೂ ನಾವು ಪ್ರಾರ್ಥನೆ ಮಾಡಬೇಕು. ಪೃಥಿವೀಂ ಸಸ್ಯಶಾಲಿನಿ, ಪ್ರಕೃತಿಯನ್ನು ತಾವು ರಕ್ಷಣೆ ಮಾಡಿ, ಪ್ರಕೃತಿಯನ್ನು ಆರಾಧನೆ ಮಾಡಿ, ಪ್ರಕೃತಿಗೆ ವಂದನೆ ಮಾಡಿ, ಸೂರ್ಯನಿಗೆ ವಂದನೆ ಮಾಡಿ, ಕಲ್ಪವೃಕ್ಷಕ್ಕೆ ವಂದನೆ ಮಾಡಿ, ಅಶ್ವತ್ಥನಾರಾಯಣ ದೇವರಿಗೆ ವಂದನೆ ಮಾಡಿ, ನಿತ್ಯ ತುಳಸಿ ಆರಾಧನೆ ಮಾಡಿ, ನಿತ್ಯವೂ ಗುರು ಹಿರಿಯರ ಸೇವೆ ಮಾಡಿ. ಯಾಕಂತ ಹೇಳಿದರೆ ಈ ಫಲಾಫಲ ಅಥವಾ ಕಷ್ಟಕರವಾದ ಒಂದು ತುಂಬ ಮನಸ್ಸಿಗೆ ಪರಿಣಾಮ ಆಗುವಂಥದ್ದು ಹೇಳಿದ ಕೂಡಲೇ ಎಲ್ಲರೂ ಮಕ್ಕಳು ಹಿರಿಯರು ಪ್ರತಿಯೊಬ್ಬರು ಇದನ್ನೇ ತಲೆಯಲ್ಲಿ ಇಟ್ಕೊಳ್ತಾರೆ. ಆದ್ದರಿಂದ ನೀವೇ ಓದಬೇಕು, ನೀವೇ ಅದರ ಶ್ರವಣ ಮಾಡಬೇಕು. ಒಳ್ಳೆಯ ರೀತಿಯಲ್ಲಿ ಯುಗಾದಿ ಆಚರಣೆ ಇಡೀ ಸಂವತ್ಸರವೇ ಅತ್ಯಂತ ಶ್ರೇಷ್ಠವಾಗಿ ಆಚರಣೆ ಮಾಡುವಂತಹ ಸೌಭಾಗ್ಯ ನಿಮ್ಮದಾಗಲಿ ಎಂಬ ಪ್ರಾರ್ಥನೆ ದೇವರಲ್ಲಿ. ಕೊನೆಯದಾಗಿ ಆಚಾರ್ಯರೇ, ಈಗ ಕಾರ್ಯಕ್ರಮ ಮುಗಿಸೋಂಥ ಸಮಯ ಕೂಡ ಆಯಿತು. ನಾನು ಏನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಇಷ್ಟೆಲ್ಲ ಮಾತಾಡಿದರೆ ಇದರ ಹಿನ್ನೆಲೆ ಏನು, ಮಹತ್ವ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಈ ಯುಗಾದಿ ಸಂದರ್ಭದಲ್ಲಿ ನಾವು ಯಾವ ರೀತಿ ಸಂಕಲ್ಪ ತಗೊಳ್ಬೋದು, ಈ ಒಂದು ಸಂವತ್ಸರಕ್ಕೆ ಶುಭ ಆಗೋ ರೀತಿ ಏನು ಒಳ್ಳೆ ಸಂಕಲ್ಪಗಳನ್ನ ತಗೊಳ್ಬೋದು ನಾವು? ಹೌದು, ಮುಖ್ಯವಾಗಿ ಫ್ಲ್ಯಾಟ್ನಲ್ಲಿ ವಾಸ್ತವ್ಯ ಮಾಡುವವರಿಗೆ ನಮ್ಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಆದರೆ ನೆಲದಲ್ಲಿ ಮನೆ ಕಟ್ಟಿ ಪ್ರಾಂಗಣವನ್ನು ಅನುಕೂಲತೆ ಮಾಡಿದಂತಹ ಎಲ್ಲರೂ 5 ತುಳಸಿ ಗಿಡವನ್ನು, 5 ಪುಷ್ಪದ ಒಂದು ಗಿಡವನ್ನು ತಾವು ನೆಡುವಂತಾಗಬೇಕು. ಅದೇ ತುಳಸಿ, ಅದೇ ಪುಷ್ಪ ದೇವರಿಗೆ ಅರ್ಪಣೆ ಮಾಡುವಂತಾಗಬೇಕು. ಮತ್ತು ಆದಷ್ಟು ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ, ದೊಡ್ಡ ಒಂದು ಪ್ರಾರ್ಥನೆ ಉಂಟು. ಹಿಂದೆ ಎಲ್ಲರ ಮನೆಯಲ್ಲಿ ಗೋ ಇತ್ತು, ಈಗ ಗೋಶಾಲೆಯಲ್ಲಿ ಮಾತ್ರ ನಮಗೆ ಗೋವಿನ ಹಾಲು ಬೇಕು, ಗೋವಿನ ಗೋಮಯ ಬೇಕು, ಗೋವಿನ ಗೋಮೂತ್ರ ಬೇಕು, ತುಪ್ಪ ಬೇಕು, ಬೆಣ್ಣೆ ಬೇಕು, ಎಲ್ಲ ನಮಗೆ ಬೇಕು. ಆದರೆ ಗೋ ಸಾಕಲಿಕ್ಕೆ ನಮಗೆ ಸಮಯ ಇಲ್ಲ. ಆದ್ದರಿಂದ 10 ಮನೆಯಲ್ಲಿ ಒಬ್ಬರಾದರು, 5 ಮನೆಯಲ್ಲಿ ಒಬ್ಬರಾದರು ಗೋವನ್ನು ಪೋಷಿಸಿ ಪಾಲನೆ ಮಾಡಿಕೊಂಡು ಅದರ ಹಾಲು ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಗೋಮಾತೆಯ ಉಪಾಸನೆ ಮಾಡಿದ್ರಿಂದ ಎಲ್ಲ ರೀತಿಯಲ್ಲೂ ದೇವತಾ ಅನುಗ್ರಹ ಆಗ್ತದೆ. ಮತ್ತು ಈ ಯುಗಾದಿಯ ಶುಭ ದಿನ ಸಂಕಲ್ಪ ಮಾಡಿ ಮಕ್ಕಳಿಂದ ಒಳ್ಳೊಳ್ಳೆ ಸತ್ಕಾರ್ಯವನ್ನು ಮಾಡಿಸಿ, ದೇವಸ್ಥಾನಕ್ಕೆ ಹೋದಾಗ ಅವರ ಕೈಯಿಂದ ಕಾಣಿಕೆಯನ್ನು ಡಬ್ಬಿಗೆ ಹಾಕಿಸಿ, ದಾನ ಮಾಡುವಾಗ ಅವರ ಕೈಯಿಂದ ದಾನವನ್ನು ಕಷ್ಟ ಇದ್ದವರಿಗೆ ಕೊಟ್ಟು, ಮಕ್ಕಳಿಂದ ಚಿಕ್ಕ ಮಕ್ಕಳಿಂದಲೇ ಕಲಿಸಿ ದಾನ ಧರ್ಮ ಪರೋಪಕಾರ ಮಾಡುವಂಥದ್ದು. ಇವೆಲ್ಲ ಈ ಶುಭ ಸಂದೇಶಗಳನ್ನು ಈ ಸಮಯದಲ್ಲಿ ನೀಡ್ತಾ, ಈ ಒಂದು ಶುಭ ಸಮಯ ನಮಗೆ ಇಲ್ಲಿ ಅನುಕೂಲಿಸಿ ಎಲ್ಲ ರೀತಿಯಲ್ಲಿ ವೈದಿಕರ ಮಾತು ಇಡೀ ನಮ್ಮ ಜನತೆಗೆ ಸಿಗಬೇಕು ಎಂಬ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಅನುಕೂಲಿಸಿದಂಥ ಈ TV ಸಂಸ್ಥೆಯ ಎಲ್ಲರಿಗೂ ಶುಭವಾಗಲಿ ಎಂಬ ಮಾತನ್ನು ಹೇಳ್ತಾ ನನ್ನ 2 ಮಾತನ್ನು ಇಲ್ಲಿ ನಿಲ್ಲಿಸ್ತೇನೆ. ಕೃಷ್ಣಾರ್ಪಣಮಸ್ತು. ಧನ್ಯವಾದ ಆಚಾರ್ಯರೇ, ಇಲ್ಲಿವರೆಗೆ ಬಂದುಬಿಟ್ಟು ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿದ್ರಿ. ಹಬ್ಬದ ಹಿನ್ನೆಲೆ ಮಹತ್ವಗಳನ್ನ ತಿಳಿಸಿಕೊಟ್ಟಕ್ಕೆ ತುಂಬ ಧನ್ಯವಾದ ನಿಮಗೆ. ನೋಡಿದಲ್ವ ವೀಕ್ಷಕರೇ, ಇಷ್ಟೊತ್ತು ಆಚಾರ್ಯರು ಯುಗಾದಿ ಹಬ್ಬದ ಮಹತ್ವ, ಅದರ ಆಚರಣೆಯ ಹಿನ್ನೆಲೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಅಂದಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಅತಿಥಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ವೈಜ್ಞಾನಿಕ ರೀತಿಯಲ್ಲಿ ಯುಗಾದಿಯ ಆಚರಣೆಯ ಮಹತ್ವ ಏನು, ಯುಗಾದಿ ಹಬ್ಬದಲ್ಲಿ ನಾವು ತಿನ್ನುವಂಥ ಬೇವು ಬೆಲ್ಲ ಯಾವ ರೀತಿ ವೈಜ್ಞಾನಿಕವಾಗಿ ಅದು ಪ್ರಾಮುಖ್ಯತೆ ಪಡೆದಿದೆ, ಇದರ ಬಗ್ಗೆ ಎಲ್ಲ ಮಾಹಿತಿ ನೀಡ್ತಾರೆ ಅವರು. ಅವ್ರ ಜೊತೆ ನಾವು ಮಾತಾಡೋಣ. ಆದರೆ ಅದಕ್ಕೂ ಮೊದಲು ತಗೊಳ್ಳೋಣ ಒಂದು ಪುಟ್ಟ ವಿರಾಮ.